ಅದಕ್ಕೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಅಣ್ಣನ ಬರ್ಡೇಗೆ ಕೇಕ್ ತೊಗೊಂಬರ್ಬೇಕು. ಬಟ್ ಯಾರ ಹತ್ರ ತರಿಸೋದು ಅಂತ ಯೋಚನೆ ಆಗಿಬಿಟ್ಟಿದ್ದು. ಏನಕ್ಕಂದರೆ ಅಣ್ಣನೇ ಎಲ್ಲರ ಬರ್ಡೇಗೂ ಕೇಕ್ ತೊಗೊಂಬಂದು ಕೊಡ್ತಿದ್ದು. ಅಣ್ಣನ ಬರ್ಡೇಗೆ ಯಾರ ಹತ್ರ ತರಿಸೋದು ಅಂದ್ಕೊಂಡೇ ಫುಲ್ ಡೇ ಇದು ಮಾಡಿಬಿಟ್ವಿ. ಫೈನಲಿ ಯಾವುದೋ ಅಣ್ಣಂಗೆ ಹೇಳಿ ಕೇಕ್ ತೊಗೊಂಬಂದು ಕೊಡಿ ಅಂತ ಸರ್ಪ್ರೈಸ್ ಪ್ಲ್ಯಾನ್ ಆಗಿರೋದ್ರಿಂದ ತಂದು ಕೊಟ್ಟರು. ಫೈನಲಿ ತೊಗೊಂಬಂದು ಕೊಟ್ಟರು ಕೇಕ್ನ. ಇವಳು ನೋಡು, ನಮ್ಮ ಅಕ್ಕನ ಮಗಳು ಬಲೂನ್ಸ್ ಎಲ್ಲ ಊದ್ಬಿಟ್ಟು ಡೆಕೋರೇಷನ್ ಮಾಡೋಣ ಅಂತ ಇಟ್ಟಿದ್ರೆ, ಇವಳಂತೂ ಬೇಡವೇ ಬೇಡ, ಬಲೂನ್ಸ್ ಎಲ್ಲ ಡಮ್ 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 ಅಂತೆಲ್ಲ ಹೊಡೆದಾಕಿದ್ದೆ. ಅಪ್ಪ ಸಾಕಾಗೋಯ್ತು ಈ ಹುಡುಗಿ ಹತ್ರ ಅಂತೂ. ಇಷ್ಟು ತೀಟೆ ಅಂದರೆ ತೀಟೆ ಇವಳು. ಮತ್ತು ಬಲೂನ್ಸ್ ಎಲ್ಲ ನಮ್ಮಕ್ಕ ಫ್ಯಾನ್ ಹಾಕ್ಬಿಟ್ಟು ಬಲೂನ್ಸ್ ಎಲ್ಲ ಒಂದು ಕಡೆ ಹೋಗಿ ಕೂರಿಸ್ಬಿಟ್ಲು. ಅವಳು ಕಾಟ ತರಿಲಾರ್ದೆ. ಅಯ್ಯೋ, ನೋಡೋಕ್ಕಾಗ್ತಿರ್ಲಿಲ್ಲ ನೋಡಿ ನಮ್ಮಕ್ಕ. ಇವಳಿಗೆ ಎಷ್ಟು ಇದಂದರೆ ಆಟ 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 ಅಂತಿರ್ತಾಳೆ. ಅವಳು ಕಾಟ ತರಿಲಾರ್ದೆ ನಾನು ಸುಮ್ಮನೆ ಬೈತಾ ಇದ್ದೆ. ಏನು ಹಿಂಗೆ ಮಾಡ್ತೀಯ ನೀನು ಅಂದ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ಬೇಡ ಇದೆಲ್ಲ, ಎದೋಳು ಮೇಲೆ ಅಂತ ಹೇಳಿದ್ರೆ ಅವಳು ಎದೊಳ್ತಾನೇ ಇಲ್ಲ. ಅದಕ್ಕೆ ಅವಳ ಜೊತೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅದನ್ನೇ ನೋಡ್ಕೊಂಡಿದ್ದಾಳೆ. ಮತ್ತು ಡೆಕೋರೇಷನ್ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀವಿ ನಾನು ಮತ್ತು ನಮ್ಮಕ್ಕ. ಫೈನಲಿ ಡೆಕೋರೇಷನ್ ರೆಡಿ ಆಯಿತು. ನೋಡಿ ಡೆಕೋರೇಷನ್ ಹೇಗಿದೆ ಅಂತ. ಸಿಂಪಲ್ ಡೆಕೋರೇಷನ್ನು. ಎಂತಕ್ಕೆ ಅಂದರೆ ಇಲ್ಲಿ ಕರೆಸ್ಬೋದು ಡೆಕೋರೇಷನ್ ಮಾಡೋರನ್ನ, ಬಟ್ ಬರಲ್ಲ, ಯಾವಾಗಲೂ ಬರ್ತಾರೆ. ಸೊ ಅದಕ್ಕೆ ನಾನು ಅಕ್ಕ ಮತ್ತು ನಮ್ಮ ಅಣ್ಣನ ಮಗಳು ಸೇರ್ಕೊಂಡು ಡೆಕೋರೇಷನ್ ರೆಡಿ ಮಾಡಿದ್ವಿ. ಫೈನಲಿ ನೋಡಿ ಹೀಗಿದೆ ಡೆಕೋರೇಷನ್. ಸಿಂಪಲ್ ಡೆಕೋರೇಷನ್ ಮಾಡಿದ್ದೀವಿ. ಮತ್ತು ಕೇಕ್ ಮೇಲೆ ಅಣ್ಣನ ಇಬ್ಬರು ಬರ್ಡೇ ಅಣ್ಣದ್ದು. ಸೊ ಅದಕ್ಕೆ ಇಬ್ಬರು ನೇಮ್ ಬರ್ಸಿದ್ದೀವಿ. ಮತ್ತು ಇಲ್ಲಿ ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗಳಿದ್ದಾರೆ. ಅವ್ನ ಡೆಕೋರೇಷನ್ ಮತ್ತು ಸ್ವಲ್ಪ ಹಾಳಾಯಿತು ಅಂತ ಮಾಡ್ತಿದ್ರು ನಮ್ಮಕ್ಕ ಮತ್ತು ಅಣ್ಣನ ಮಗಳು. ಸೊ ಇವನು ನೋಡ್ತಿದ್ದಾನೆ, ಅವಳು ಆಟ ಆಡ್ತಿದ್ದಾಳೆ. ಫೈನಲಿ ಮತ್ತೆ ರೆಡಿ ಆಯಿತು ಡೆಕೋರೇಷನ್. ಇಲ್ಲಿ ನೋಡಿ ನಮ್ಮ ದೊಡ್ಡಮ್ಮನ ಹತ್ರ ನನ್ನ ಮಗ ಇದ್ದ. ಇವನಿಗಂತೂ ಫೋಟೋ ಮತ್ತು ವೀಡಿಯೋಸ್ ಅಂದರೆ ಕ್ರೇಜ್ ಅಂದರೆ ಕ್ರೇಜ್. ನಾನು ಬರ್ತೀನಿ ಅಂತ ಹತ್ಕೊಂಡು ಹೋಗಿದ್ದಾನೆ ಅಲ್ಲಿಗೆ. ಇನ್ನು 3 ತಿಂಗಳು ಹುಡುಗ. ಎಷ್ಟು ಚೂಟಿ ಇದ್ದಾನಂದರೆ ತುಂಬ ಇದ್ದಾನೆ ಅವನಂತೂ. ನಾನು ಫೋಟೋಸ್ ಹಿಡಿತಿದ್ದೆ. ನನ್ನ ಮಗಳು ಬದಲು ಹೋಗು ಅಂದರೆ ಹೋಗ್ತಾನೇ ಇಲ್ಲ ಅವಳಂತೂ. ಫುಲ್ ನಾಚಿಕೆ ಅವಳಿಗೆ. ಮತ್ತು ನಮ್ಮ ಅಕ್ಕನ ಹೋಗು ಅಂದರೆ ಹೋಗ್ತಿರ್ಲಿಲ್ಲ. ಸೊ ನಾನು ಕರೆದ್ರು, ನಾನೇ ಹೋದೆ. ನಮ್ಮ ಅಕ್ಕ
ಸ್ಟಿಕ್ಕರ್ ಮಾಡಿರೋ ಡೆಕೋರ್ ಎಷ್ಟು ಹೇಗಿದೆ ಅಂದರೆ ಸ್ವಲ್ಪ ಟೇಬಲ್ ಮುಂದೆ ಇಡಿ ಅಂದರೆ ಹಿಂದೆ ಇಟ್ಟಿದ್ರು, ಅಲ್ಲಿ ಜಾಗನೇ ಆಗ್ತಿರಲಿಲ್ಲ. ಇಲ್ಲಿ ನಮ್ಮ ಅಣ್ಣಂಗೆ ಅಜ್ಜಿ ದುಡ್ಡು ಕೊಡ್ತಿದ್ದಾರೆ, ಬೇಡ ಅಂದರೂ ಕೊಡ್ತಿದ್ದಾರೆ. ಏನೋ ಅವರು ಹಳೆ ಕಾಲದವರಲ್ವಾ. ಮತ್ತು ನಮ್ಮ ಅಕ್ಕ ಕೇಕ್ ಕಟ್ ಮಾಡ್ತಿದ್ದಾಳೆ. ನಾನು ಸುಮ್ಮನೆ ವೀಡಿಯೋ ಹಿಡ್ಕೊಂಡು ಅವನಿಗೆ ಸುಮ್ಮನೆ ಇದನ್ನು ಮಾಡ್ತಿದ್ದೆ, ಹೇಗಿಸ್ತಿದ್ದೆ ಅವನಿಗೆ. ಅವನು ಎಷ್ಟು ಇದು ಮಾಡ್ತಾನೆ ಅಂದರೆ ಫುಲ್ ಇದು ಮಾಡ್ತಾನೆ. ಮತ್ತು ನನಗೆ ಕೇಕ್ ಕೊಟ್ಟರು, ಪಲ್ಲವಿ ಕೊಟ್ಟರು. ನಮ್ಮ ಅಕ್ಕ ಕಟ್ ಮಾಡ್ತಿದ್ದಾಳೆ, ನಾನು ಪಲ್ಲವಿ ಕೇಕ್ ತಿಂದ್ಕೊಂಡು ಆಗಿದ್ವಿ. ಇವನು ತುಂಬ ಅಂದರೆ ತುಂಬ ಇದಪ್ಪ, ತೀಟೆ ಅಂದರೆ ತೀಟೆ. ಎಷ್ಟು ತುಂಬ ಅಂದರೆ ತುಂಬ ನಾಚಿಕೆ ಅವನಿಗೆ. ಟೋಪಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ